ಕೋತಿ ಒಂದು ಚಿಕ್ಕ ಯೋಚನೆ ಮಾಡಿ ದೊಡ್ಡ ಸಮಸ್ಯೆಯಿಂದ ತಪ್ಪಿಸಿಕೊಂಡಿತು. ಕೋತಿ ಮತ್ತು ಮೊಸಳೆಯ ಕಥೆ. ಒಂದು ನದಿಯ ತೀರದಲ್ಲಿ ಒಂದು ದೊಡ್ಡ ಮರ ಇತ್ತು. ಆ ಮರದಲ್ಲಿ ತುಂಬ ಸಿಹಿಯಾದ ಹಣ್ಣುಗಳು ಇತ್ತು. ಕೋತಿ ಪ್ರತಿದಿನ ಆ ಹಣ್ಣುಗಳನ್ನು ತಿನ್ನುತ್ತಾ ಸಂತೋಷವಾಗಿತ್ತು. ಒಂದು ದಿನ ಒಂದು ಮೊಸಳೆ ನದಿಯಿಂದ ಹೊರಬಂದು ಮರದ ಬಳಿ ಬಂತು. ಅದು ತುಂಬಾ ಹಸಿದಿತ್ತು. ಕೋತಿ ಅದನ್ನು ನೋಡಿ ಕೇಳಿತು, ನಿನಗೆ ಹಸಿವಾ? ಮೊಸಳೆ ತಲೆಯಾಡಿಸಿತು. ಕೋತಿ ಒಳ್ಳೆಯ ಮನಸ್ಸಿನಿಂದ ಕೆಲವು ಹಣ್ಣುಗಳನ್ನು ಕೆಳಗೆ ಹಾಕಿತು. ಮೊಸಳೆ ಅವನ್ನು ತಿನ್ನಿ ತುಂಬ ಖುಷಿಪಟ್ಟಿತು. ಆ ದಿನದಿಂದ ಕೋತಿ ಮತ್ತು ಮೊಸಳೆ ಸ್ನೇಹಿತರಾದರು. ಪ್ರತಿದಿನ ಕೋತಿ ಹಣ್ಣುಗಳನ್ನು ಕೊಡುತ್ತಿತ್ತು, ಮೊಸಳೆ ಮಾತನಾಡುತ್ತಿತ್ತು. ಒಂದು ದಿನ ಮೊಸಳೆ ಮನೆಗೆ ಹೋಗಿ ತನ್ನ ಹೆಂಡತಿಗೆ ಹೇಳಿತು, ನನಗೆ ಒಬ್ಬ ಸ್ನೇಹಿತ ಇದ್ದಾನೆ, ಅವನು ಕೋತಿ. ಅದನ್ನು ಕೇಳಿದ ಮೊಸಳೆಯ ಹೆಂಡತಿ ಹೇಳಿದಳು, ಅವನು ಹಣ್ಣು ತಿನ್ನುತ್ತಾನೆ ಅಲ್ವಾ, ಅವನ ಹೃದಯ ತುಂಬ ಸಿಹಿ ಇರಬೇಕು, ನನಗೆ ಅದನ್ನು ತಿನ್ನಬೇಕು. ಮೊಸಳೆ ಸಂಕಟಕ್ಕೆ ಸಿಲುಕಿತು. ಆದರೆ ಹೆಂಡತಿಯ ಮಾತು ಕೇಳಿ ಒಂದು ಯೋಜನೆ ಮಾಡಿತು. ಮತ್ತೆ ಮರದ ಬಳಿ ಹೋಗಿ ಕೋತಿಗೆ ಹೇಳಿತು, ಓ ನಮ್ಮ ಮನೆಗೆ ಬಾ, ನನ್ನ ಹೆಂಡತಿ ನಿನ್ನನ್ನು ನೋಡಲು ಬಯಸುತ್ತಾಳೆ. ಕೋತಿ ಖುಷಿಯಾಗಿ ಒಪ್ಪಿಕೊಂಡಿತು. ಅದು ಮೊಸಳೆಯ ಬೆನ್ನ ಮೇಲೆ ಕುಳಿತು ನದಿಯನ್ನು ದಾಟಲು ಶುರು ಮಾಡಿತು. ನದಿ ಮಧ್ಯದಲ್ಲಿ ಮೊಸಳೆ ನಿಜ ಹೇಳಿತು, ನನ್ನ ಹೆಂಡತಿ ನಿನ್ನ ಹೃದಯವನ್ನು ತಿನ್ನಬೇಕು ಅಂತ ಹೇಳಿದ್ದಾಳೆ. ಕೋತಿ ಭಯಪಟ್ಟಿತು. ಆದರೆ ಅದು ಚತುರವಾಗಿತ್ತು. ಅದು ತಕ್ಷಣ ಹೇಳಿತು, ಅಯ್ಯೋ, ನಾನು ನನ್ನ ಹೃದಯವನ್ನು ಮರದಲ್ಲಿ ಬಿಟ್ಟು ಬಂದಿದ್ದೇನೆ, ಹೋಗಿ ತೆಗೆದುಕೊಂಡು ಬರೋಣ. ಮೊಸಳೆ ನಂಬಿತು. ಅದು ಮತ್ತೆ ಮರದ ಬಳಿ ಬಂದಿತು. ಕೋತಿ ತಕ್ಷಣ ಮರಕ್ಕೆ ಹಾರಿತು. ಮೇಲೆ ಹೋಗಿ ಹೇಳಿತು, ಓ ಮೂರ್ಖ, ಹೃದಯ ಯಾರೂ ಹೊರಗೆ ಇಡಲ್ಲ. ಮೊಸಳೆ ತನ್ನ ತಪ್ಪನ್ನು ಅರಿತುಕೊಂಡಿತು. ಅದು ನಾಚಿಕೊಂಡು ನೀರಿಗೆ ಹಿಂತಿರುಗಿತು. ಹೀಗೆ ಚತುರ ಕೋತಿ ತನ್ನ ಬುದ್ಧಿಯಿಂದ ತನ್ನ ಪ್ರಾಣ ಉಳಿಸಿಕೊಂಡಿತು. ಹೀಗಾಗಿ ಮಕ್ಕಳೇ, ಬುದ್ಧಿ ಇದ್ರೆ ಯಾವ ಅಪಾಯದಿಂದಲೂ ತಪ್ಪಿಸಿಕೊಳ್ಳಬಹುದು.